ಸಾರಿಗೆ ನೌಕರರು ಸಾರಿಗೆ ಬಸ್ ಅನ್ನ ನಿಲ್ಲಿಸಿ ಕೆಎಸ್ಆರ್ಟಿಸಿ ಬಿಎಂಟಿಸಿ ಎಲ್ಲ ಬಸ್ಗಳನ್ನ ನಿಲ್ಲಿಸಿ ಬಂದ್ ಮಾಡ್ತೀವಿ ಎಂದು ಘೋಷಣೆ ಮಾಡಿದ್ರು. ಕೋರ್ಟ್ ಆರ್ಡರ್ ಬಂದ್ ಮಾಡಬೇಡಿ ಅಂತ. ಆದರೆ ಇಲ್ಲ, ನಾವು ಅದನ್ನು ಓದಬೇಕು, ನಮ್ಮ ವಕೀಲರು ಓದಬೇಕು, ಸೊ ಹಾಗಾಗಿ ಆಮೇಲೆ ನಾವು ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಾರಿಗೆ ನೌಕರರು 38 ತಿಂಗಳ ಪರಿಷ್ಕೃತ ಬಾಕಿ ವೇತನವನ್ನು ಕೊಡಬೇಕು. ಜೊತೆಗೆ 2024ರಿಂದ ಮತ್ತೊಂದು ವೇತನ ಏನು ಹೊಸ ವೇತನ ಇದನ್ನು ಜಾರಿ ಮಾಡಬೇಕು ಅನ್ನೋದು ಡಿಮ್ಯಾಂಡು. ಕಳೆದ ಬಾರಿ ಏನು ಹೇಳಿದರು, ಪ್ರತಿಭಟನೆ ಮಾಡಿದಾಗ 2500 ಜನರನ್ನು ತೆಗೆದು ಹಾಕಿದ್ರು, ಅಮಾನತ್ ಮಾಡಿದ್ರು, ಅವ್ರನ್ನ ತಗೊಳ್ಳಿ ವಾಪಸ್ಸು ಅಂತ. ಸೊ ಇದೆಲ್ಲವನ್ನು ಮತ್ತೆ ಏಜೆನ್ಸಿಗಳಿಂದ ಮೂಲಕ ಡ್ರೈವರ್ನ ನೇಮಕ ಮಾಡಿಕೊಂಡು ಕೆಎಸ್ಆರ್ಟಿಸಿ ಬಿಎಂಟಿಸಿ ಓಡಿಸಿದ್ದಾರೆ. ಇದನ್ನೆಲ್ಲ ನಿಲ್ಲಿಸಿ ಅನ್ನೋದು ಒತ್ತಾಯ. ನಾಳೆ ಆಗಸ್ಟ್ 5ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಬಸ್ ಬಂದ್ ಗ್ಯಾರಂಟಿ. ಹೈಕೋರ್ಟ್ ಆದೇಶದ ನಡುವೆಯೂ ಈ ಅನಿರ್ದಿಷ್ಟಾವಧಿ ಮುಷ್ಕರ ಶುರುವಾಗ್ತಾ ಇದೆ. ಈಗಾಗಲೇ ಬಸ್ಗಳು ನಿಲ್ಲಿಸಿದ್ದಾರೆ ಡಿಪೋಗಳಲ್ಲಿ, ಹೊರಗಡೆಗೆ ಹೋಗ್ತಾ ಇಲ್ಲ. ಏನು ಸಾರಿಗೆ ನಿಗಮಗಳ ಜಂಟಿ ಕ್ರಿಯಾ ಸಮಿತಿಯಿಂದ ಇದು ಘೋಷಣೆ. ಸಾರಿಗೆ ನೌಕರರ ಮುಖಂಡ ಅನಂತ್ ಸುಬ್ರಾವ್ ಕರ್ನಾಟಕ ಟಿವಿ ಜೊತೆ ಮಾತನಾಡಿದ್ರು. ಯಾಕೆಂದ್ರೆ ನಾವು ಬಕೆಟ್ ಹಿಡಿಯೋ ಕೆಲಸ ಮಾಡಬೇಡಿ, ಮುಷ್ಕರ ಯಶಸ್ವಿ ಆಗಲಿ, ಯಾರೂ ಗಲಾಟೆ ಮಾಡಬೇಡಿ, ಶಾಂತಿಯುತವಾಗಿ ಮನೇಲಿರಿ, ಬಸ್ ಓಡಿಸ್ಬೇಡಿ, ಆ ಮೂಲಕ ನಾವು ಪ್ರತಿಭಟನೆ ಮಾಡ್ತೀವಿ ಅನ್ನೋದು ಅನಂತ್ ಸುಬ್ರಾವ್ ಅವರ ಹೇಳಿಕೆ. ಇನ್ನು ಸಾರಿಗೆ ನೌಕರರಿಗೆ ಹೈಕೋರ್ಟ್ ಮುಷ್ಕರ ಮುಂದೂಡಿ ಅಂತ ಹೇಳಿದೆ ವಿಭಾಗೀಯ ಪೀಠ. ಆದರೆ ಮುಷ್ಕರ ವಿರೋಧಿಸಿ ವಕೀಲ ಅಮೃತೇಶ್ ಅವರು ಅರ್ಜಿಯನ್ನು ಸಲ್ಲಿಸಿದ್ರು. ಸಾರಿಗೆ ನಿಗಮಗಳ ವಕೀಲೆ ರೇಣುಕಾ ಕೂಡ ಅರ್ಜಿ ಸಲ್ಲಿಸಿದ್ರು. 2 ದಿನಗಳ ಕಾಲ ಮುಷ್ಕರ ಮುಂದೂಡಲು ಮನವಿಯನ್ನು ಮಾಡಿದ್ರು. ಯಾಕೆಂದರೆ ರಾಹುಲ್ ಗಾಂಧಿ ಬರೋದಿತ್ತು. ಸೊ ಜೆಎಂಎ ಮುಖಂಡ ಶಿಬು ಸೊರೇನ್ ತೀರ್ಕೊಂಡ್ರು. ಹಾಗಾಗಿ ರಾಹುಲ್ ಗಾಂಧಿ ಪ್ರತಿಭಟನೆಯನ್ನು ಮುಂದೂಡಿದ್ರು. ಸೊ ರಾಹುಲ್ ಗಾಂಧಿ ಪ್ರತಿಭಟನೆಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅಂತ ಸಿದ್ದರಾಮಯ್ಯ ಸರ್ಕಾರ ಒಂದಷ್ಟು ಸರ್ಕಸ್ಗಳನ್ನ ಮಾಡ್ತಾ ಇತ್ತು, ಬಂದು ಮುಷ್ಕರ ಆಗದಂಗೆ ನೋಡ್ಕೋಬೇಕು ಅಂತ. ಬಟ್ ಅದು ಮುಂದೂಡಿಕೆ ಆಗಿದೆ. ಆದರೆ ನಮ್ಮ ಘೋಷಣೆ ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯೋದಿಲ್ಲ, ನಾವು ಬಸ್ಗಳನ್ನ ಓಡಿಸಲ್ಲ, ಬಸ್ಗಳ ರೋಡ್ಗೆ ಇಳಿಯಲ್ಲ ಅನ್ನೋದು ಏನು ಸಾರಿಗೆ ನೌಕರರ ಒಕ್ಕೂಟದ ನಿರ್ಧಾರ. ಮತ್ತೊಂದು ಕಡೆ ಸಿಎಂ ನೇತೃತ್ವದ ಸಭೆಯಲ್ಲಿ ಒಂದಷ್ಟು ಚರ್ಚೆಗೆ ಬಂತು. ಅಂದರೆ 38 ತಿಂಗಳು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಬರೀ 14 ತಿಂಗಳು ಕೊಡ್ತೀವಿ ಅಂತ. ಸಿದ್ದರಾಮಯ್ಯನವರು ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರ ವಿರುದ್ಧ ಏನು ಫುಲ್ ಭಾಷಣ ಮಾಡಿದ್ರು. ನಿಮಗೆ ಸಾರಿಗೆ ನೌಕರನ ಹತ್ತಿಕ್ಕೋ ಕೆಲಸ ಮಾಡ್ತಾ ಇದ್ದೀರಿ ಎಸ್ಮಾ ಅಂತೆಲ್ಲ ಹೇಳಿ, ನಿಮ್ಮ ಕೈಲಿ ಆಗಲ್ವಾ, ಬಿಜೆಪಿ ಸರ್ಕಾರ ಸರಿ ಇಲ್ಲ ಅಂತ ಸಾರಿಗೆ ನೌಕರರ ಪರವಾಗಿ ಅದ್ಭುತವಾಗಿ ಭಾಷಣ ಮಾಡಿದ್ರು. ಅದೇ ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿ. ಆದರೆ ಸಾರಿಗೆ ನೌಕರನ ಅವತ್ತು ಹೆಂಗೆ ಯಡಿಯೂರಪ್ಪ ಹತ್ತಿಕ್ಕೋಕೆ ಕೆಲಸ ಕೈ ಹಾಕಿದ್ರು, ಅದೇ ಟೈಪ್ ಇವತ್ತು ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ. ಅಧಿಕಾರ ಇಲ್ಲ ಅಂದಾಗ ಆಡಳಿತ ಪಕ್ಷವನ್ನು ಟೀಕೆ ಮಾಡಿ ಭಾಷಣ ಮಾಡಿದಂಥ ಸಿದ್ದರಾಮಯ್ಯನವರು ತಾನೇ ಮುಖ್ಯಮಂತ್ರಿ ಆಗಿದ್ರು ಸಹ ಆ ಸಾರಿಗೆ ನೌಕರರ ಹಿತವನ್ನ ಕಾಯೋಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಹೈಕೋರ್ಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನಂತ್ ಸುಬ್ರಾವ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಕ್ಕೆ ನಿರ್ದೇಶನ ಕೊಡಬೇಕಾಗಿತ್ತು. ಒಂದು ದಿನ ಮುಷ್ಕರ ಮುಂದೂಡುವ ಆದೇಶಕ್ಕೆ ಬೇಸರವನ್ನು ಕೂಡ ಅನಂತ್ ಸುಬ್ರಾವ್ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಕಳೆದ ಬಾರಿ ಏನು ಬಿಜೆಪಿ ಸರ್ಕಾರ ಇದ್ದಾಗ ಸಾರಿಗೆ ನೌಕರರನ್ನ ಉದ್ದೇಶಿಸಿ ಭಾಷಣ ಮಾಡಿದ್ರು. ಆ ಭಾಷಣ ಕೇಳಿದ್ರೆ ಮತ್ತಿವತ್ತಿನ ಸಿದ್ದರಾಮಯ್ಯನವ್ರ ನಡೆಯನ್ನ ಎಸ್ಮಾ ಜಾರಿ ಮಾಡ್ತೀವಿ, ಯಾರಿಗೂ ರಜಾ ಕೊಡಬೇಡಿ ಅಂತ ಹೇಳೋದು ನೋಡಿದ್ರೆ ಅದು ಸಿದ್ದರಾಮಯ್ಯನವರೇನ ಮಾತಾಡಿದ್ದು. ಅಧಿಕಾರ ಇಲ್ಲ ಅಂದಾಗ ಒಂದು ಮಾತು, ಅಧಿಕಾರದಲ್ಲಿದ್ದಾಗ ಒಂದು ಮಾತು ಅಂತ ಹೇಳ್ತಾರೆ. ಸಹಜವಾಗಿ ರಾಜಕಾರಣಿಗಳಿಗೆ ಒಂದು ನಾಲ್ಗೆ ಇರಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಊಸುರು ಒಳ್ಳಿ ಬಣ್ಣ ಬದಲಾಯಿಸುತ್ತೆ, ರಾಜಕಾರಣಿಗಳು ಆ ದಿಸೆಯಲ್ಲಿ ಬದಲಾಯಿಸ್ತಾರೆ. ಬಟ್ ಸಿದ್ದರಾಮಯ್ಯನವರು ಹಂಗಲ್ಲ ಅಂತ ಅನ್ಕೊಂಡಿದ್ರು. ಆದರೆ ಸಿದ್ದರಾಮಯ್ಯನವರು ಕೂಡ ಮಾತನ್ನು ಬದಲಾಯಿಸೋದು, ನಿರ್ಧಾರ ಬದಲಾಯಿಸೋದು, ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಾಗ ವೀರಾದಿ ವೀರ ತರ ಭಾಷಣ ಮಾಡೋದು, ಸಾರಿಗೆ ನೌಕರರಿಗೆ ಯಡಿಯೂರಪ್ಪ ಅನ್ಯಾಯ ಮಾಡ್ತಾವ್ರೆ ಅಂತ. ಇವರೇ ಮುಖ್ಯಮಂತ್ರಿ ಆಗವ್ರೆ, ಇವ್ರು ಕೂತ್ಕೊಂಡು ಅನ್ಯಾಯ ಮಾಡ್ತಾವ್ರೆ. ಸಿದ್ದರಾಮಯ್ಯನವರು ಕೂಡ ಕೂತ್ಕೊಂಡು ಆ ಸಾರಿಗೆ ನೌಕರರಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನು ಮಾಡ್ತಾವ್ರೆ. ಒಂದಂತೂ ಸ್ಪಷ್ಟ, ಇಲ್ಲಿ ಸಾರಿಗೆ ನೌಕರರು 2020ಕ್ಕೆ ಅವ್ರದ್ದು ಪರಿಷ್ಕರಣೆ ಆಗಬೇಕಾಗಿತ್ತು. ಬಿಜೆಪಿ ಸರ್ಕಾರ ಮಾಡಿರಲಿಲ್ಲ. ಅದರ ವಿರುದ್ಧ ರೋಚಕ ಪ್ರತಿಭಟನೆಯನ್ನು ಮಾಡಿ ಚುನಾವಣೆಯಲ್ಲಿ ಪಟ ಕಲಿಸಿದ್ರು ಬಿಜೆಪಿ. 2023ರಲ್ಲಿ ಜಾರಿ ಮಾಡಿದಾಗ 38 ತಿಂಗಳ ಅರಿಯರ್ಸ್ ಕೊಡಬೇಕಾಗಿತ್ತಲ್ಲ. 2024 4 ವರ್ಷಕ್ಕೊಂದ್ಸಲ ಪರಿಷ್ಕರಣೆ ಆಗುತ್ತೆ. ಅದು ಮಾಡಬೇಕಾಗಿತ್ತು, 2024ಕ್ಕೆ ಮಾಡಲಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿದ್ರು ಕೂಡ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಅನ್ನೋ ಪ್ರಶ್ನೆ. ಸಿದ್ದರಾಮಯ್ಯನವರು ಯಾಕೆ ನಿಮ್ಮ ದ್ವಂದ್ವ ನಿಲುವು ಅನ್ನೋದು ನೌಕರರ ಪ್ರಶ್ನೆ. ಬಿಜೆಪಿ ಸರ್ಕಾರ ನೌಕರರ ವಿರೋಧಿ ಸರ್ಕಾರ, ಬಿಜೆಪಿ ಸರ್ಕಾರ ಸಾರಿಗೆ ನೌಕರರನ್ನ
ಗುಳಿ ಕೂತು ಬಿಜೆಪಿ ಸರ್ಕಾರ ಸಾರಿಗೆ ನೌಕರರಿಗೆ ತೊಂದರೆ ಕೊಡ್ತು ಅಂತಾನೆ ಆ ಸರ್ಕಾರಕ್ಕೆ ಪಾಠ ಕಲಿಸಿದ್ರು. ಬಿಜೆಪಿ ಸರ್ಕಾರ ಸರಿಯಿಲ್ಲ, ನಾವು ಬಂದ್ರೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯನವರು ಸಾರಿಗೆ ನೌಕರರಿಗೆ ಅದೇ ವಂಚಿಸುವಂತ ಕೆಲಸ ಮಾಡಿದ್ರು ಅನ್ನೋದು ನೌಕರರ ಬೇಸರ. ವಿರೋಧ ಪಕ್ಷದಲ್ಲಿದ್ದಾಗ ಭರ್ಜರಿ ಭಾಷಣ ಮಾಡಿ ಚಪ್ಪಾಳೆ ಗಿಡ್ಸ್ಕೊಂಡಂತ ಸಿದ್ದರಾಮಯ್ಯನವರು ತಾನೇ ಮುಖ್ಯಮಂತ್ರಿ ಆದಾಗ ನೀವ್ಯಾಕೆ ಅನ್ಯಾಯ ಮಾಡ್ತಿದ್ದೀರಿ, ನಿಮ್ ಮಾತು ನೀವೇ ಕೇಳಿಸ್ಕೊಳ್ಳಿ ಅಂತ ಅದೊಂದು ಕ್ಲಿಪ್ ಅನ್ನ ವೈರಲ್ ಮಾಡ್ತಾರೆ ಸಾರಿಗೆ ನೌಕರರು. ಸಿದ್ದರಾಮಯ್ಯನವರೇ ಅವತ್ತು ನಿಮ್ಗೆ ಏನ್ ಹೇಳಿದ್ರಿ, ಕೇಳಿಸ್ಕೊಳ್ಳಿ ನಿಮ್ ಮಾತನ್ನ ಒಂದ್ಸರಿ ಅಂತ. ನಿಜವಾಗ್ಲೂ ಸಿದ್ದರಾಮಯ್ಯನವ್ರು ಏನಾರ ಸಾರಿಗೆ ನೌಕರರ ಈ ವಿಡಿಯೋ ನೋಡ್ಬಿಟ್ರೆ ಅವರೇ ಅವ್ರ ಬಗ್ಗೆ ಒಂದ್ ಸ್ವಲ್ಪ ಇದು ಮಾಡ್ಕೊತಾರೆ, ನಾನು ಹಿಂಗೆ ಮಾತಾಡಿದ್ದ ಅವತ್ತು ಮಾಡ್ಬೇಕಾಗಿತ್ತಲ್ಲ ಅಂತ. ಸಿದ್ದರಾಮಯ್ಯನವ್ರ ಅಕ್ಕಪಕ್ಕ ನಿಂತ್ಕೊಂಡು ಸಿದ್ದರಾಮಯ್ಯನವ್ರಿಗೆ ಜೈ ಅನ್ನೋರು ಕೂಡ ಇದು ತೋರಿಸಿ ನೋಡಿ ಸರ್ ಹಿಂಗ ಅಂದು ಹೇಳಿದಿರಿ ಸರ್, ನಡ್ಕೊಳ್ಳಿ ಸರ್ ಹಿಂಗೆ ಅಂತ. ವರ್ಷಕ್ಕೆ 55,000 ಕೋಟಿ ಗ್ಯಾರಂಟಿ ಕೊಡಕ್ಕೆ ಸರ್ಕಾರ ಖಜಾನೆಯಲ್ಲಿ ಹಣ ಇದೆ, ಆರ್ಥಿಕ ಶಿಸ್ತಿದೆ, ಕಾಂಗ್ರೆಸ್ ಸರ್ಕಾರ ಆರ್ಥಿಕವಾಗಿ ತಾಕತ್ತಾಗಿದೆ ಅಂತ ಹೇಳುವಂತ ಸಿದ್ದರಾಮಯ್ಯನವರು ತಾವೇ ಹೇಳಿದಂತ ಮಾತನ್ನ ಪ್ರಕಾರ ನಡ್ಕೊಳಕ್ಕಾಗಲ್ಲ ಅಂದ್ರೆ ಏನರ್ಥ? ಎಸ್ಮಾ ಜಾರಿ ಮಾಡೋ ಮೂಲಕ ಹತ್ತಿಕ್ತಾವ್ರೆ ಯಡಿಯೂರಪ್ಪನವರು ಒಂದಿದ್ರು. ನೀವೇನ್ ಮಾಡ್ತಾ ಇದೀರಿ? ನೀವೇ ತಾನೇ ಮುಖ್ಯಮಂತ್ರಿ, ಸಿದ್ದರಾಮಯ್ಯ ತಾನೇ ಮುಖ್ಯಮಂತ್ರಿ. ಅವತ್ ಮಾತಾಡಿದ್ ನೀವೇನಾ ಸಿದ್ದರಾಮಯ್ಯನವರೇ? ನೋಡಿ ಒಂದ್ಸರಿ ವಿಡಿಯೋನ ಅಂತ ಸಾರಿಗೆ ನೌಕರರು ಇದ್ ಮಾಡಿ. ಅಧಿಕಾರ ಇಲ್ಲ ಅಂದಾಗ, ವಿರೋಧ ಪಕ್ಷದಲ್ಲಿದ್ದಾಗ ಟೀಕೆ ಟಿಪ್ಪಣಿ ಮಾಡಿ ಭರ್ಜರಿ ಭಾಷಣ ಮಾಡಿ ಚಪ್ಪಾಳೆ ಗಿಡ್ಸ್ಕೊಂಡು ಓಟ್ ಹಾಕ್ಸ್ಕೊಳ್ಳೋದು, ಅಧಿಕಾರಕ್ಕೆ ಬಂದ್ಮೇಲೆ ಮರ್ತ್ಬಿಡೋದು. ಹಾಗಾಗಿ ಬಂದನ್ನ ನಿಲ್ಲಿಸಲೇಬೇಕು ಅಂತ ಶತಾಯಕತ ಟ್ರೈ ಮಾಡಿ. ರಾಹುಲ್ ಗಾಂಧಿ ಏನಾರ ಬಂದಿದ್ರೆ ನಾಳೆ ಕಾರ್ಯಕ್ರಮ ಇದ್ದಾರೆ, ದೊಡ್ಡ ಮುಖಭಂಗ ಇರೋದು, ದೊಡ್ಡ ಮುಖಭಂಗ ಇರೋದು. ಸರಿಯೋ ಸಾರಿಗೆ ನೌಕರರ ಮುಷ್ಕರ ಇದೆ, ಸಹಜವಾಗಿ ಬೆಂಬಲ ಕೊಡಬೇಕು. 1,20,000 ನೌಕರರು, ಅವರ ಫ್ಯಾಮಿಲಿ ನಂಬ್ಕೊಂಡು 15-20 ಲಕ್ಷ ಜನ. ದೇಶದಲ್ಲೇ ಅತಿ ಶಿಸ್ತುಬದ್ಧ ಸಂಸ್ಥೆ ಅಂದ್ರೆ ಸಾರಿಗೆ ಸಂಸ್ಥೆ ಅಂದ್ರೆ KSRTC, ಕರ್ನಾಟಕ ಸಾರಿಗೆ ಸಂಸ್ಥೆ. ನೀವು ನಿನಗೂ ಫ್ರೀ, ನನಗೂ ಫ್ರೀ, ಎಲ್ರಿಗೂ ಫ್ರೀ, ಎಲ್ಲ ಹೆಣ್ಮಕ್ಳಿಗೂ ಫ್ರೀ ಅಂತ ಘೋಷಣೆ ಮಾಡೋ ಸರ್ಕಾರ, ಅದರ ಸಾರಥಿಗಳು ಯಾರು? ಸಿಬ್ಬಂದಿಗಳು. KSRTC BMTC ಸಾರಥಿಗಳು ಯಾರು? ಅದನ್ನು ಮುನ್ನಡೆಸೋದು ಯಾರು? ಆ ಸಿಬ್ಬಂದಿಗಳ ಜೀವನ ನೋಡ್ಲಿಲ್ಲ. ಫಸ್ಟ್ ಅವ್ರಿಗೆಲ್ಲ ಹೊಟ್ಟೆ ತುಂಬಿಸಿ. ಹೆಂಗಿದೆ KSRTC ನೌಕರರ ಹಣೆ ಬರ ಅಂದ್ರೆ ತಾವಸ್ಕೊಂಡು ಉಳಿದವ್ರಿಗೆ ಬಡಿಸೋದು ಅನ್ನೋ ತರ ಆಗಿದೆ. ಹತ್ರ 2-2.5 ಲಕ್ಷ 3 ಲಕ್ಷ ಹತ್ತ ಬರಬೇಕು ಒಬ್ಬೊಬ್ಬ ನೌಕರರಿಗೆ. ಹರಿಯಾರ್ ಸಂಗ್ಲೆಕ್ಕ ಹಾಕೊಂಡು 2020 ರಿಂದ 23 ಅವಧಿ 38 ತಿಂಗಳದು. ಯಾರು ಬಿಡ್ತಾರೆ? ಯಾರು ಬಿಡ್ತಾರೆ? ಅದನ್ನ ಬಿಡಲ್ಲ. ಇವ್ರ ಸಂಬಳನ ಹೆಂಗ್ ಬೇಕಂಗ್ ಹೈಕ್ ಮಾಡ್ಕೊಳ್ಳೋದು, ಶಾಸಕರನ್ನ ಸಂಬಳ ಹೈಕ್ ಮಾಡ್ಕೊಳ್ಳೋದು, ಸಂಸತ್ತಲ್ಲಿ ಎಂಪಿಗಳು ಅವ್ರು ಮಾಡ್ಕೊಳ್ಳೋದು. ದುಡಿಯೋ ಜೀವಗಳಿಗೆ, ದುಡಿಯೋರ್ಗೆ ಶಕ್ತಿ ತುಂಬೋ ಕೆಲಸ ಮೊದಲು. ಅವ್ರಿಗೆ ಗ್ಯಾರಂಟಿ ಇಲ್ಲ, KSRTC ನೌಕರರಿಗೆ ಗ್ಯಾರಂಟಿ ಇಲ್ಲ. ಒಂದಷ್ಟು ಜನ ಮೊನ್ನೆ ವಿಡಿಯೋ ಮಾಡೋದ್ರಲ್ಲಿ ಕಳಿಸಿದಾರೆ ಸಿಸ್ಟಂಗ್, ನಮಗೆ IT ಫೈಲ್ ಮಾಡೋ ಕಾರಣ ನಮಗೆ ಗೃಹಲಕ್ಷ್ಮಿ ಕೊಡ್ತಾ ಇಲ್ಲ, ಇವೆಲ್ಲ ಇದೆ ಶಿವ ಸರ್ ಅಂತ ಹೇಳ್ತಾ ಇದ್ರು. ಇದೇನೇ ಇರಲಿ, ಸಾರಿಗೆ ನೌಕರರು ಇದು ಯಾವುದಕ್ಕೂ ನಾವು ಜಗ್ಗಲ್ಲ ಬಗ್ಗಲ್ಲ ಅಂತ ಹೋಗ್ತಾ ಇದ್ದಾರೆ. ಎಸ್, ಬಸ್ ಬಂದ್ ಬಗ್ಗೆ ಸರ್ಕಾರ ಸಾರಿಗೆ ನೌಕರರ ಬಗ್ಗೆ ನಿರ್ಲಕ್ಷ್ಯ ತೋರ್ತಾ ಇರೋದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಕಾಮೆಂಟ್ ಮಾಡಿ. ಧನ್ಯವಾದ.